ಭಾಗ್ಯವಂತರ ಮನೆಯಲ್ಲಿ ಮಾತ್ರ ಇರಲು ಸಾಧ್ಯ ಈ ದೇವರ ಗಿಡ. ಆರೋಗ್ಯ ಮತ್ತು ಐಶ್ವರ್ಯಕ್ಕಾಗಿ ಈ ಸಣ್ಣ ಕೆಲಸ ಮಾಡಿ. ಸೌಭಾಗ್ಯದ ಸಂಕೇತ ಈ ದೇವರ ಗಿಡ. ನಮಸ್ಕಾರ ಭಕ್ತ ಬಂಧುಗಳೇ, ನಮ್ಮ ಸನಾತನ ಧರ್ಮದಲ್ಲಿ ಗಿಡ ಮರಗಳನ್ನು ಕೇವಲ ಪ್ರಕೃತಿಯ ಭಾಗವಾಗಿ ಮಾತ್ರವಲ್ಲದೆ ಸಾಕ್ಷಾತ್ ದೈವ ಸ್ವರೂಪಗಳೆಂದು ಪೂಜಿಸಲಾಗುತ್ತೆ. ತುಳಸಿ, ಅಶ್ವತ್ಥ, ಬಿಲ್ವ ವೃಕ್ಷದಂತೆ ಇಂದು ನಾವು ಮಾತನಾಡುತ್ತಿರುವ ಈ ಗಿಡವು ಅತ್ಯಂತ ಅಪರೂಪದ್ದು ಮತ್ತು ಅಷ್ಟೇ ಶಕ್ತಿಯುತವಾದದ್ದು. ಈ ಗಿಡವು ಯಾರ ಮನೆ ಮುಂದೆ ಇರುತ್ತದೆಯೋ ಅವರು ನಿಜಕ್ಕೂ ಪುಣ್ಯವಂತರು. ಸುಮ್ಮನೆ ಈ ಗಿಡ ಯಾರಿಗೂ ದಕ್ಕುವುದಿಲ್ಲ ಮತ್ತು ಎಲ್ಲರ ಮನೆಯ ಅಂಗಳದಲ್ಲೂ ಇದು ಬೆಳೆಯುವುದಿಲ್ಲ. ಈ ದೈವಿಕ ವೃಕ್ಷ ಯಾವುದು? ಇದನ್ನು ಮನೆಯಲ್ಲಿ ಬೆಳೆಸೋದ್ರಿಂದ ಆರೋಗ್ಯ ಮತ್ತು ಹಣಕಾಸಿನ ಸಮಸ್ಯೆಗಳು ಹೇಗೆ ದೂರವಾಗುತ್ತವೆ? ಈ ಎಲ್ಲ ಕುರಿತು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ನೀವು ಮೊದಲ ಬಾರಿಗೆ ಈ ಮಾಹಿತಿ ಪಡಿತಾ ಇದ್ರೆ ಮರೆಯದೆ ಇದನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಯಾಕೆಂದ್ರೆ ದೈವಿಕ ಮಾಹಿತಿಯನ್ನು ಹಂಚುವುದು ಕೂಡ ಒಂದು ಪುಣ್ಯದ ಕೆಲಸ. ಇನ್ನು ಭಾಗ ಎರಡನೇದಾಗಿ ರುದ್ರಾಕ್ಷಿ ಗಿಡ ಮತ್ತು ಶಿವನ ಕಣ್ಣೀರಿನ ಅದ್ಭುತ ಸೃಷ್ಟಿ. ಹೌದು, ನಾವು ಮಾತನಾಡ್ತಾ ಇರೋದು ರುದ್ರಾಕ್ಷಿ ಗಿಡದ ಬಗ್ಗೆ. ಪುರಾಣಗಳ ಪ್ರಕಾರ ಶಿವನು ಲೋಕ ಕಲ್ಯಾಣಕ್ಕಾಗಿ ಸಾವಿರಾರು ವರ್ಷಗಳ ಕಾಲ ಧ್ಯಾನಸ್ಥನಾಗಿದ್ದಾಗ ಅವನ ಕಣ್ಣಿನಿಂದ ಸುರಿದ ಆನಂದ ಬಾಷ್ಪದ ಹನಿಗಳು ಭೂಮಿಯ ಮೇಲೆ ಬಿದ್ದು ಈ ರುದ್ರಾಕ್ಷಿ ವೃಕ್ಷಗಳಾಗಿ ಬೆಳೆದವು ಎಂಬ ನಂಬಿಕೆ ಇದೆ. ರುದ್ರ ಎಂದರೆ ಶಿವ, ಅಕ್ಷ ಎಂದರೆ ಕಣ್ಣು. ಸಾಕ್ಷಾತ್ ಶಿವನ ಕಣ್ಣಿನಿಂದ ಉದ್ಭವಿಸಿದ ಈ ಗಿಡವು ಮನೆಯಲ್ಲಿದ್ದರೆ ಅಲ್ಲಿ ಶಿವನ ಸಾನ್ನಿಧ್ಯ ಸದಾ ಇರುತ್ತದೆ. ಸಾಮಾನ್ಯವಾಗಿ ನಾವು ರುದ್ರಾಕ್ಷಿ ಮಾಲೆಗಳನ್ನು ನೋಡುತ್ತೇವೆ, ಆದರೆ ರುದ್ರಾಕ್ಷಿ ಗಿಡವನ್ನು ಮನೆ ಮುಂದೆ ಬೆಳೆಯುವುದು ಬಹಳ ಅಪರೂಪ. ಈ ಗಿಡವು ಧನಾತ್ಮಕ ಶಕ್ತಿಯನ್ನು ಸೆಳೆಯುವ ಪಾಸಿಟಿವ್ ಎನರ್ಜಿ ಮ್ಯಾಗ್ನೆಟ್ ಅದ್ಭುತ ಗುಣವನ್ನು ಹೊಂದಿದೆ. ಭಾಗ ಮೂರನೇದಾಗಿ ಗಿಡವನ್ನು ಎಲ್ಲಿ ಮತ್ತು ಹೇಗೆ ತರಬೇಕು. ರುದ್ರಾಕ್ಷಿ ಗಿಡವು ಎಲ್ಲ ನರ್ಸರಿಗಳಲ್ಲಿ ಸುಲಭವಾಗಿ ಸಿಗದೇ ಇರಬಹುದು. ನಿಮ್ಮ ಊರಿನ ದೊಡ್ಡ ದೊಡ್ಡ ನರ್ಸರಿಗಳಲ್ಲಿ ಅಥವಾ ಸಸ್ಯ ಮೇಳಗಳಲ್ಲಿ ವಿಚಾರಿಸಿ ಈ ಗಿಡವನ್ನು ತರಬಹುದು. ಇದನ್ನು ಮನೆಗೆ ತರುವಾಗ ಮತ್ತು ನೆಡಬೇಕಾದ್ರೆ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಶುಭ ದಿನ. ಈ ಗಿಡವನ್ನು ಮನೆಗೆ ತರಲು ಮಹಾಶಿವರಾತ್ರಿಯ ದಿನ ಅತ್ಯಂತ ಶ್ರೇಷ್ಠ. ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ಯಾವುದಾದರೂ ಶುಭ ಸೋಮವಾರ, ಪೂರ್ಣಿಮೆ, ಹುಣ್ಣಿಮೆ ಅಥವಾ ಗುರುವಾರದಂದು ತರಬಹುದು. ದಿಕ್ಕು. ಈ ಗಿಡವನ್ನು ನಿಮ್ಮ ಮನೆಯ ಕಾಂಪೌಂಡ್ ಒಳಗೆ ಈಶಾನ್ಯ ನಾರ್ತ್ ಈಸ್ಟ್ ಮೂಲೆಯಲ್ಲಿ ನೆಡಬೇಕು. ಈಶಾನ್ಯವು ದೇವತೆಗಳ ವಾಸಸ್ಥಾನ ಆಗಿರೋದ್ರಿಂದ ಈ ದಿಕ್ಕು ಅತ್ಯಂತ ಪ್ರಶಸ್ತ. ಪೋಷಣೆ. ಈ ಗಿಡಕ್ಕೆ ತಂಪು ವಾತಾವರಣ ಮತ್ತು ಅಲ್ಪ ಪ್ರಮಾಣದ ನೆರಳು ಬೇಕಾಗುತ್ತದೆ. ಆದ್ದರಿಂದ ಗಿಡಕ್ಕೆ ನಿತ್ಯವೂ ನೀರುಣಿಸಿ ಪ್ರೀತಿಯಿಂದ ಪೋಷಿಸಿ. ಭಾಗ ನಾಲ್ಕನೇ ಭಾಗ ಹೇಳೋದಾದರೆ ಗಿಡ ನೆಡುವ ವಿಧಿವಿಧಾನ ಮತ್ತು ಮಂತ್ರಪಠನೆ. ಗಿಡವನ್ನು ನೆಟ್ಟ ನಂತರ ಅದಕ್ಕೆ ದೈವಿಕ ಶಕ್ತಿಯನ್ನು ತುಂಬಲು ಈ ಕೆಳಗಿನ ಕೆಲಸಗಳನ್ನು ಮಾಡಿ. ಗಿಡದ ಬುಡಕ್ಕೆ ಸ್ವಲ್ಪ ಪಂಚಾಮೃತವನ್ನು ಹಾಕಿ ಅಭಿಷೇಕ ಮಾಡಿ. ಗಿಡದ ಮುಂದೆ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಸಂಕಲ್ಪವನ್ನು ಆರೋಗ್ಯ ಅಥವಾ ಹಣಕಾಸು ಮನಸ್ಸಿನಲ್ಲಿಟ್ಟುಕೊಂಡು ಶಿವನ ಸ್ಮರಣೆ ಮಾಡಿ. ಆರೋಗ್ಯ ಪ್ರಾಪ್ತಿಯಾಗಿ ಫಾರ್ ಹೆಲ್ತ್. ಮನೆಯಲ್ಲಿ ಯಾರಾದರೂ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅಥವಾ ಸದಾ ಯಾವುದಾದರೊಂದು ಕಾಯಿಲೆ ಕಾಡ್ತಾ ಇದ್ರೆ ರುದ್ರಾಕ್ಷಿ ಗಿಡದ ಮುಂದೆ ಕುಳಿತು ಮಹಾ ಮೃತ್ಯುಂಜಯ ಮಂತ್ರವನ್ನು ಪಠಿಸಿ. ಓಂ ತ್ರಯಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಗವಿವಂದನ ಮೃತ್ಯೋಮಶೇಯ ಮಾಮೃತಾತ್. ಧನ ಪ್ರಾಪ್ತಿ ಮತ್ತು ಸಾಲದ ಬಾಧೆ ಮುಕ್ತಿಗಾಗಿ ಫಾರ್ ಹೆಲ್ತ್. ಹಣಕಾಸಿನ ಬಿಕ್ಕಟ್ಟು, ಸಾಲದ ಹೊರೆ ಅಥವಾ ವ್ಯಾಪಾರದಲ್ಲಿ ನಷ್ಟ ಅನುಭವಿಸ್ತಾ ಇರೋರು ಈ ಕೆಳಗಿನ ಲಕ್ಷ್ಮೀ ಶಿವ ಮಂತ್ರವನ್ನು ಪಠಿಸಿ. ಓಂ ಕ್ಲೀಂ ಅರ್ವಿರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ. ಇನ್ನು ಐದನೇ ಭಾಗ ಮಂತ್ರ ಪಠಣೆಯ ಗುಟ್ಟು, ಲಕ್ಷದ ಲೆಕ್ಕ. ವಿಡಿಯೋದಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ತಿಳಿಸಲಾಗಿದೆ. ಕೇವಲ 108 ಬಾರಿ ಮಂತ್ರ ಹೇಳೋದ್ರಿಂದ ಈ ಕಲಿಯುಗದಲ್ಲಿ ಶೀಘ್ರ ಫಲ ಸಿಗೋದು ಕಷ್ಟ. ಇನ್ನು ನಮ್ಮ ಪರಿಸ್ಥಿತಿ ಮತ್ತು ಸುತ್ತಲಿನ ಪರಿಸರವು ಕಲುಷಿತವಾಗಿರೋದ್ರಿಂದ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸಲು ಮಂತ್ರಗಳನ್ನು ಲಕ್ಷಾಂತರ ಬಾರಿ ಅನ್ಲಿಮಿಟೆಡ್ ಚಾಂಟಿಂಗ್
ಪಠಿಸಬೇಕಾಗುತ್ತೆ. ನೀವು ಕೆಲಸ ಮಾಡುವಾಗ, ನಡೆಯುವಾಗ ಅಥವಾ ಬಿಡುವಿನ ಸಮಯದಲ್ಲಿ ಸದಾ ಮನಸ್ಸಿನಲ್ಲಿ ಈ ಮಂತ್ರಗಳನ್ನು ಜಪಿಸುತ್ತೀರಿ. ಸತತವಾಗಿ ಲಕ್ಷಗಟ್ಟಲೆ ಮಂತ್ರ ಪಠಣೆಯಾದಾಗ ಅದು ಸಿದ್ಧಿಯಾಗಿ ನಿಮ್ಮ ಇಷ್ಟಾರ್ಥಗಳು ಪೂರೈಸುತ್ತೆ. ಇನ್ನು ಭಾಗ 6, ಜ್ಯೋತಿಷ್ಯ ಮತ್ತು ದೈವಿಕ ಪರಿಹಾರಗಳ ವಾಸ್ತವತೆ. ಜ್ಯೋತಿಷ್ಯ ಅಂದರೆ ಅದು ಪವಾಡ ಮಾಡುವ ಮಂತ್ರ ದಂಡವಲ್ಲ. ಜ್ಯೋತಿಷ್ಯವು ಕೇವಲ ನಿಮಗೆ ದಾರಿದೀಪ ಇದ್ದಂತೆ. ಕತ್ತಲೆಯಲ್ಲಿರುವಾಗ ಬೆಳಕು ಎತ್ತ ಕಡೆ ಇದೆ ಎಂದು ತೋರಿಸುವುದು ಜ್ಯೋತಿಷ್ಯದ ಕೆಲಸ. ಆದರೆ ಆ ಹಾದಿಯಲ್ಲಿ ನಡೆಯುವುದು ನಿಮ್ಮ ಕೆಲಸ. ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡಲೇಬೇಕು. ಉದ್ಯೋಗ, ವ್ಯಾಪಾರ ಅಥವಾ ಕೃಷಿಯಲ್ಲಿ ಶ್ರಮ ವಹಿಸುವುದು ಅನಿವಾರ್ಯ. ಇನ್ನು ಪರಿಹಾರ, ಶ್ರಮದ ಜೊತೆಗೆ ಈ ದೈವಿಕ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮ್ಮ ಹಾದಿಯಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಿ ಯಶಸ್ಸು ಅನ್ನೋದು ಬೇಗ ಸಿಗುತ್ತೆ. ವೈದ್ಯಕೀಯ ಚಿಕಿತ್ಸೆ, ಆರೋಗ್ಯದ ವಿಷಯದಲ್ಲಿ ಕೇವಲ ಮಂತ್ರವನ್ನೇ ನಂಬಿ ಕುಳಿತುಕೊಳ್ಳಬಾರದು. ಆಸ್ಪತ್ರೆಗೆ ಹೋಗಿ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಎಷ್ಟು ಮುಖ್ಯವೋ, ಚಿಕಿತ್ಸೆಗೆ ಮೈಗೆ ಹತ್ತೋದಕ್ಕೆ ದೈವಿಕ ಶಕ್ತಿಯ ಪ್ರಾರ್ಥನೆ ಕೂಡ ಅಷ್ಟೇ ಮುಖ್ಯ. ಇನ್ನು ಭಾಗ 7, ಕಲಿಯುಗದ 3 ಸೂತ್ರಗಳು. ಮಂತ್ರ, ದಾನ, ಸೇವೆ. ಕಲಿಯುಗದಲ್ಲಿ ಭಗವಂತನ ಅನುಗ್ರಹ ಪಡೆಯಲು 3 ಸುಲಭ ಮಾರ್ಗಗಳಿವೆ. ಮಂತ್ರ, ನಿರಂತರ ನಾಮಸ್ಮರಣೆ. ದಾನ, ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡೋದು. ಸೇವೆ, ಪ್ರಕೃತಿಯ ಸೇವೆ ಅಥವಾ ಪ್ರಾಣಿ ಪಕ್ಷಿಗಳ ಸೇವೆ ಮಾಡುವುದು. ಗಿಡಗಳನ್ನು ಬೆಳೆಸುವುದು ಕೂಡ ಒಂದು ಸೇವೆಯೇ ಆಗಿರುತ್ತೆ. ಇನ್ನು ಕೊನೆಯದಾಗಿ ಕನ್ಕ್ಲೂಷನ್ ಹೇಳೋದಾದರೆ, ರುದ್ರಾಕ್ಷಿ ಗಿಡವು ಸಾಕ್ಷಾತ್ ಶಿವನ ರೂಪ. ಇದನ್ನು ಮನೆ ಮುಂದೆ ಬೆಳೆಸಿ ನಿಯಮಿತವಾಗಿ ಮಂತ್ರಗಳನ್ನು ಪಠಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತೆ. ಇದು ಯಾರೋ ನಿಮಗೆ ಮಾಡುವ ಪವಾಡವಲ್ಲ, ಬದಲಾಗಿ ನಿಮ್ಮ ಶಕ್ತಿ ಮತ್ತು ನಂಬಿಕೆಯಿಂದ ನೀವು ಪಡೆದುಕೊಳ್ಳುವ ದೈವಿಕ ವರ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.